ಧನುರ್ಮಾಸದ ಬಗ್ಗೆ ಈ ಹಿಂದೆ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ನೀವಿನ್ನು ತಿಳ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಆ ಮಾಹಿತಿಯನ್ನು ತಿಳಿದುಕೊಂಡು ಆ ನಂತರದಲ್ಲೇ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗಾದರೆ ಧನುರ್ಮಾಸದ ಪೂಜಾ ವಿಧಾನ ಹೇಗೆ? ಋಷಿಮುನಿಗಳು 2 ಮುಖ್ಯ ಆಚರಣೆಗಳನ್ನು ಧನುರ್ಮಾಸದಲ್ಲಿ ವಿಧಿಸಿದ್ದಾರೆ. ಒಂದು, ಅರುಣೋದಯ ಕಾಲದಲ್ಲಿ ದೇವರಿಗೆ ಪೂಜೆ ಎನ್ನುವಂಥದ್ದನ್ನು ಸಲ್ಲಿಸುವಂಥದ್ದು. 2, ಮುದ್ಗಾನ್ನವನ್ನು ನೈವೇದ್ಯ ಎನ್ನುವಂಥದ್ದನ್ನು ಮಾಡುವಂಥದ್ದು. ಧನುರ್ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊರೆವ ಚಳಿಯಲ್ಲಿಯೇ ಎದ್ದು ಸ್ನಾನಾದಿಗಳನ್ನು ಮುಗಿಸಬೇಕು. ಸೂರ್ಯೋದಯ ಆಗುವ ಮೊದಲೇ ದೇವರ ಪೂಜೆಯನ್ನು ಮುಗಿಸಬೇಕು. ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲೇ ಮಾಡುವುದು ಅತ್ಯಂತ ಶ್ರೇಷ್ಠವಾದಂಥದ್ದು. ಆಕಾಶದಲ್ಲಿ ನಕ್ಷತ್ರಕಾಯಗಳು ಇರುವ ಸಮಯದಲ್ಲಿಯೇ ನಡೆಸುವಂತಹ ಧನುರ್ಮಾಸದ ಪೂಜೆಗೆ ಬಹಳ ಉತ್ತಮ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಸೂರ್ಯೋದಯದ ನಂತರ ಮಾಡುವ ಪೂಜೆ ಅಧಮ ಅಥವಾ ನಿಷ್ಫಲ ಎಂದು ಕೂಡ ಹೇಳಲಾಗ್ತದೆ. ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಧನುರ್ಮಾಸದಲ್ಲಿ ವಿಪರೀತವಾದಂತಹ ಚಳಿ ಇರುವುದರಿಂದ ಸೋಮಾರಿತನ ಮನುಷ್ಯನನ್ನ ಆವರಿಸಿರ್ತದೆ. ಆ ಕಾರಣದಿಂದಲೂ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಧನುರ್ಮಾಸದ ಪೂಜೆಯನ್ನ ಮಾಡುವುದರಿಂದ ಇಡೀ ದಿನ ಲವಲವಿಕೆಯಿಂದ ಕೂಡಿರಲಿಕ್ಕೆ ಸಾಧ್ಯ ಆಗ್ತದೆ. ಧನುರ್ಮಾಸವು ಶ್ರೀಹರಿ ಅಂದ್ರೆ ಮಹಾವಿಷ್ಣುವಿನ ಪೂಜೆಗೆ ವಿಶೇಷ ಕಾಲ ಅಂತೇಳಿ ಎನಿಸಿಕೊಳ್ಳುತ್ತದೆ. ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಮಾಡುವಂತಹ ಮಹಾವಿಷ್ಣು ದೇವರ ಆರಾಧನೆ ಅತ್ಯಂತ ಮಂಗಳಕರ. ಉತ್ಥಾನ ದ್ವಾದಶಿ ಎಂದು ಯೋಗನಿದ್ರೆಯಿಂದ ಜಾಗೃತಗೊಳ್ಳುವಂತಹ ಮಹಾವಿಷ್ಣುವಿಗೆ ಧನುರ್ಮಾಸ ಎನ್ನುವಂಥದ್ದು ಅರುಣೋದಯದ ಕಾಲ. ಇದೇ ಕಾರಣಕ್ಕೆ ಮಹಾವಿಷ್ಣುವಿನ ಪೂಜೆಗೆ ಶ್ರೇಷ್ಠ ಕಾಲ ಅಂತೇಳಿ ಅನಿಸ್ಕೊಳ್ಳುತ್ತದೆ. ಹಾಗಾಗಿ ವೈಷ್ಣವ ಸಂಪ್ರದಾಯದಲ್ಲಿ ಈ ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಎನ್ನುವಂಥದ್ದಿದೆ. ಈ ಮಾಸದಲ್ಲಿ ದೇವಾನುದೇವತೆಗಳೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಮಹಾವಿಷ್ಣು ದೇವರನ್ನ ಪೂಜಿಸುತ್ತಾರೆ ಅಂತೇಳಿ ಕೂಡ ಹೇಳಲಾಗ್ತದೆ. ಈ ಅವಧಿಯಲ್ಲಿಯೇ ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತ, ವಿಷ್ಣು ಸೂಕ್ತ ಅಥವಾ ನಾರಾಯಣ ಉಪನಿಷತ್ತುಗಳನ್ನು ಕೂಡ ಪಠಣ ಎನ್ನುವಂಥದ್ದನ್ನು ಮಾಡಿದರೆ ವಿಶೇಷವಾದಂತಹ ಫಲ ಎನ್ನುವಂಥದ್ದು ಕೂಡ ಲಭ್ಯ ಆಗ್ತದೆ. ಧನುರ್ಮಾಸದಲ್ಲಿ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನೂ ಕೂಡ ಪೂಜಿಸುವುದರಿಂದ ಸಂಪತ್ತು ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ. ಹಿಂದೆ ದೇವರಾಜನಾದಂತಹ ಇಂದ್ರ ರಾಜ್ಯವನ್ನ ಕಳೆದುಕೊಂಡಿರುವಾಗ ಶಚೀದೇವಿಯನ್ನು ಮುದ್ಗಾನ್ನ ನೈವೇದ್ಯವನ್ನ ಮಾಡಿ ಮಹಾವಿಷ್ಣುವಿಗೆ ಸಮರ್ಪಣೆ ಎನ್ನುವಂಥದ್ದನ್ನ ಮಾಡಿ ಶ್ರೀಹರಿಗೆ ಅಂದ್ರೆ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಕೂಡ 12 ನಾಮಗಳಿಂದ ಸ್ತುತಿಸಿದಳಂತೆ. ಇದರ ಪರಿಣಾಮವಾಗಿಯೇ ಶಚೀದೇವಿಯ ಪತಿ ಇಂದ್ರದೇವ ರಾಜ್ಯವನ್ನ ಮರಳಿ ಪಡೆದುಕೊಂಡ ಎಂದು ಪುರಾಣ ಕಥೆ ಎನ್ನುವಂಥದ್ದು ಕೂಡ ತಿಳಿಸಿಕೊಡ್ತದೆ. ಈ ಧನುರ್ಮಾಸದ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಫಲಗಳ ಪ್ರಾಪ್ತಿಯಾಗ್ತವೆ, ಮುದ್ಗಾನ್ನವನ್ನೇ ಯಾಕೆ ನೈವೇದ್ಯ ಮಾಡಬೇಕು, ಅದೆಲ್ಲ ಮಾಹಿತಿ ಎನ್ನುವಂಥದ್ದನ್ನು ಮುಂದೆ ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ.